ನನ್ನ ಹಾರ್ಟಲ್ಲಿ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ವೈ ಶುಡ್ ಐ ಗಿವ್ ಮೈ ಹಾರ್ಟ್ ಅಂಟಿಲ್ ಅಂಡ್ ಅನ್ಲೆಸ್ ಐ ಆಮ್ ನಾಟ್ ಇನ್ ಲವ್. ಅಲ್ಲ, ಮೊದಲನೇ ವಿಚಾರ ನಾನು ಹೇಳ್ಬಿಡ್ತೀನಿ. ಹೀರೋಯಿನ್ ನೇಮ್ ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯ್ ರಾವ್. ಈ ಹಿಂದೆ ಎಂದೆಂದಿಗೂ ಸಿನಿಮಾದಲ್ಲಿ ಫಸ್ಟು ನಂದು ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಹೆಸರು ಆ್ಯಡ್ ಆಗಿತ್ತು ಎಂದೆಂದಿಗೂನಲ್ಲಿ. ಆ್ಯಂಡ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದ್ದು ಲವ್ ಯು ರಚು ಸಿನಿಮಾದಲ್ಲಿ ಕೃಷ್ಣ ಅಜಯ್ ರಾವ್ ಆ್ಯಂಡ್ ರಚಿತಾ ರಾಮ್ ಅಂತ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಾನೇ ಹೇಳಿದ್ದು ಬೃಂದಾ ಅವ್ರ ಹೆಸರನ್ನು ಹಾಕಿ ಆ್ಯಂಡ್ ಬೃಂದಾ ಅವ್ರ ಹೆಸರು ಫಸ್ಟಿಗೆ ಬರಲಿ ಅಂತ. ಇವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಒಂದು ಒಳ್ಳೆ ಮಾತು ಹೇಳಿದರು, ಅಂದರೆ ಇಟ್ ಶುಡ್ ಗೆಟ್ ನಾರ್ಮಲೈಸ್ಡ್. ಈಗ ನಾವು ಎಲ್ಲ ಕಡೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಸಾಮಾನ್ಯತೆ ಬಗ್ಗೆ ಮಾತಾಡ್ತೀವಿ. ವೈ ನಾಟ್? ಈಗ ಪಾರ್ಟ್ನರ್ ಅಂತ ಹೆಸರಿಟ್ಟಾಗ ಬರೀ ಕೃಷ್ಣ ಅಜಯ್ ರಾವ್ ಇನ್ ಪಾರ್ಟ್ನರ್, ಯಾರ ಜೊತೆಗೆ? ಸೊ ಪಾರ್ಟ್ನರ್ ಅನ್ನೋ ಸಿನಿಮಾ ಆಗಿರೋದು ನಾಟ್ ಓನ್ಲಿ ಬೈ ಹೀರೋ ಆ್ಯಂಡ್ ಹೀರೋಯಿನ್ ಟುಗೆದರ್ ದೇ ಪ್ಲೇ ಪಾರ್ಟ್ನರ್ಸ್. ಸೊ ಹಾಗಾಗಿ ನನಗೆ ಎಷ್ಟು ಆದ್ಯತೆ ಇದೆಯೋ ಹೀರೋಯಿನಿಗೂ ಅಷ್ಟೇ ಇರಬೇಕು. ಆಮೇಲೆ ಐ ಥಿಂಕ್ ಇದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ, ಹೀರೋಯಿನ್ ಫಸ್ಟ್ ಅವ್ರ ಹೆಸರು ಹಾಕೋದು. ವೈ ನಾಟ್? ಲೈಕ್ ದ ಪ್ಲೇಸ್ಮೆಂಟ್ ಬರೀ ಬೇಕು ಅಂತಾನೆ ಮಾಡಿದ್ದು, ಅವ್ರ ಹೆಸರು ಫಸ್ಟಿಗೆ ಹಾಕ್ಲಿ ಅಂತ. ಅದೊಂದು ಟ್ರೆಂಡ್ ಕ್ರಿಯೇಟ್ ಅವ್ರ ಆಗಲಿ. ಕ್ಯಾರೆಕ್ಟರ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತಾ? 100%. ಅಲ್ಲ, ದಟ್ ಈಸ್ ವೈ ಇಟ್ಸ್ ಪಾರ್ಟ್ನರ್. ಪಾರ್ಟ್ನರ್ ಅಂದ್ರೆ ಸಮಾನತೆ ಇದ್ರೆ ಮಾತ್ರ ಅದು ಪಾರ್ಟ್ನರ್. ಇಲ್ಲಿ 30%, 70%, 20%, 80%, 60-40 ಅದಿಲ್ಲ, 50-50. ನಾನು ಒಬ್ಬ ಸೇಲ್ಸ್ ಮ್ಯಾನ್, ಒಬ್ಬ ವೇದಿಕೆ ಮೇಲೆ ನಿಂತ್ಕೊಂಡು ಅಥವಾ ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾನ ಪ್ರಮೋಟ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಈಸ್ ಆ್ಯಸ್ ಗುಡ್ ಆ್ಯಸ್ ಅ ಸೇಲ್ಸ್ ಮ್ಯಾನ್. ನನಗೆ ಆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದಮೇಲೆ ನಾನು ಅದನ್ನು ಹೆಂಗೆ ಪ್ರಮೋಟ್ ಮಾಡಲಿ? ಸರಿ ಮೇಡಮ್, ಮ್ಯಾನುಫ್ಯಾಕ್ಚರರ್ ಫಸ್ಟ್ ಇದು ಗೋಲ್ಡ್ ಅಂತ ಕೊಡ್ತಾರೆ, ನಾನು ಗೋಲ್ಡ್ ಹೌದಾ ಒಂದ್ಸಲ ಹಾಕೊಂಡು ನೋಡ್ತೀನಿ ಅಂತ ಅಂದಮೇಲೆ ಅದು ಗೋಲ್ಡ್ ಆಗ್ಬಿಟ್ರೆ ನಾನು ಅದನ್ನ ಹೆಂಗೆ ಮಾರ್ಕೆಟಿಂಗ್ ಮಾಡಲಿ? ಬಟ್ ನೀವು ತಗೊಂಡ್ಬೇಕಾದ್ರೆ ಗೋಲ್ಡ್ ಅಂತ ನೀವು ಥಿಂಕ್ ಮಾಡಿ ತಗೋತೀವಿ. ಹೌದು, ನನಗೂ ಹಂಗೆ ಹೇಳಿರ್ತಾರೆ ಇದು ಗೋಲ್ಡ್. ಈಗ ನಾನು ಅವ್ರಿಗೆ ಗೊತ್ತಿರುತ್ತೆ ಬೆಸ್ಟ್ ಸೇಲ್ಸ್ ಮ್ಯಾನ್, ಈ ಗೋಲ್ಡ್ ಇವನ್ ಹಾಕೊಂಡು, ಈ ಪೆಂಡೆಂಟ್ ಇವನ್ ಹಾಕೊಂಡ್ರೆ ಸೇಲ್ ಆಗುತ್ತೆ. ಬೇರೆ ಬೇರೆ ಆರ್ನಮೆಂಟ್ ಹಾಕೊಳ್ಳೋಕೆ ಬೇರೆ ಬೇರೆ ಅಂದರೆ ಅದಕ್ಕೆ ಆದಂಥ ಹೀರೋಗಳಿದ್ದಾರೆ ಸೂಟ್ ಆಗೋದು. ಅಂದರೆ ಎಲ್ರಿಗೂ ಒಂದೊಂದು ಆರ್ನಮೆಂಟ್ ಸೂಟ್ ಆಗುತ್ತೆ. ಕೆಲವೊಬ್ರಿಗೆ ಸುತ್ತಿಗೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಮಚ್ಚು ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಹಾರ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಕಿರೀಟ ಸೂಟ್ ಆಗ್ಬೋದು. ಒಬ್ಬೊಬ್ಬರಿಗೆ ಎವ್ರಿಥಿಂಗ್ ಈಸ್ ಫೇರ್. ಈ ಸಿನಿಮಾದಿಗೆ ಎಲ್ಲ ಕ್ಯಾಟಗರೀಸು ಬೇಕು. ಎಲ್ಲ ಥರದ ಸೇಲ್ಸ್ ಮ್ಯಾನ್ ನಮ್ಮಲ್ಲಿದ್ದಾರೆ. ಈ ಪ್ರೀತಿ ಅಂತ ಬಂದಾಗ ನಾನು ಒಂದು ಬೆಸ್ಟ್ ಸೇಲ್ಸ್ ಮ್ಯಾನ್. ಸ್ಟಾರ್ಟಿಂಗಲ್ಲಿ ಸರ್ ಇದು ಗೋಲ್ಡ್ ಇದು ಅಂತ ನನಗೆ ಹೇಳ್ತಾರೆ, ನಾನು ಹೌದಾ ಅಂತ ನಂಬಿಟ್ಟಿರ್ತೀನಿ. ಅದು ಸೇಲ್ ಮಾಡೋಕ್ಕೂ ಮುಂಚೆ ಸರ್ ನನಗೊಂದು ಅಭ್ಯಾಸ ಇದೆ, ನಾನು ಒಂದಷ್ಟು ದಿನ ಹಾಕೊಂಡು ನೋಡ್ತೀನಿ ಸರ್ ಅಂತ. ಅದು ನೋಡಿ ಸ್ನಾನ ಮಾಡಿದಾಗೆಲ್ಲ ಸೋಪೆಲ್ಲ ಹಾಕಿದಾಗ ಅದು ಏನೋ ಹೋಗ್ತಾ ಇದೆಯಲ್ಲ ಅಂತ ನೋಡ್ಬಿಟ್ಟು ಗೋಲ್ಡ್ ಅಂತ ಆಮೇಲೆ ಮೆಲ್ಲ ಗೊತ್ತಾಗುತ್ತೆ. ಸರ್ ನಾನು ಗೋಲ್ಡ್ ಸೇಲ್ ಮಾಡಲ್ಲ ಸರ್ ಅಂತ ಹೇಳ್ತೀನಿ. ಇನ್ನು ಮೇಲೆ ನಾನು ಯಾವುದನ್ನ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಆ ಸಿನಿಮಾ ಇಷ್ಟ ಆಗಿದೆ, ನನಗೆ ಆ ಸಿನಿಮಾ ಸಮಾಧಾನ ಕೊಟ್ಟಿದೆ ಅಂದ್ರೆ ಮಾತ್ರ. ಓಕೆ, ಫಾರ್ ಶೋರ್, ಅಫ್ಕೋರ್ಸ್ ಕತೆ ಶಿವತೇಜ ಸರ್ ಇಂದೇನೆ, ಅವರು ಮಗಳಿಂದ ಇನ್ಸ್ಪಿರೇಷನ್ ತಗೊಂಡು ಕಥೆನ ಬರೆದ್ರು. ಬಟ್ ನಾವು ಈ ಸಿನಿಮಾನ ಎಲ್ಲ ಏಜ್ ಗ್ರೂಪಿಗೋಸ್ಕರ ಮಾಡಿರೋದು ಮ್ಯಾಮ್. ಅಫ್ಕೋರ್ಸ್ ಅಮೋರಾ ಮೇ ಫೀಲ್ ಲೈಕ್ ಜೆನ್ಸಿಗೋಸ್ಕರ ತುಂಬ ಅವರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮಾಡಿದೀವಿ ಅಂತ ಅನಿಸ್ತಾ ಇರ್ಬೋದು. ಬಟ್ ಆಸ್ ಅ ಹೋಲ್ ಸಿನಿಮಾ ಅಂತ ತಗೊಂಡ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಂಗಿ ಅಣ್ಣ ಮಕ್ಕಳು ಎಲ್ಲರ ಜೊತೆಗೆ ಕೂತು ನೋಡುವಂಥ ಸಿನಿಮಾ ಇದು. ಅಲ್ಲ, ನಮ್ಮ ನಿರ್ಮಾಪಕರು ಒಂದು ಅದ್ಭುತವಾದಂಥ ಮಾತು ಹೇಳಿದರು, ಹಿ ಈಸ್ ಎ ಹೀರೋ. ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365ನೇ ದಿನ ಏನೋ ಇತ್ತು. ಆನಂದರಾವ್ ಸರ್ಕಲ್ನಿಂದ ಹಿಡಿದು ಟಿಲ್ ತ್ರಿವೇಣಿ ಥಿಯೇಟ್ರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. 365ನೇ ದಿನ. ಕ್ರಮೇಣವಾಗಿ ಹೋಗ್ತಾ ಅದು ಸತ್ಯವಾದಂಥ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟ್ರಿಕಲ್ ಕ್ರೇಜ್ ಸ್ಲೋಲಿ ಇಳಿತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆಯೋ ಅಥವಾ 100 ಆಗಿದೆಯೋ 1000 ಆಗಿದೆಯೋ ಅವನಿಗೆ ಗೊತ್ತಿಲ್ಲ. ಅಂದರೆ ಆಡಿಯನ್ಸಿಗೆ ಏನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗನ್ಸುತ್ತೆ ಅಂದರೆ ಅಫ್ಕೋರ್ಸ್ ಅವನು ಹೀರೋ ಆಗಿರ್ಬೋದು. ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು ಅಜಯ್ದು, ಹೋಗ್ಲಿಲ್ವೋ, ಎಷ್ಟಾಯ್ತೋ ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕ್ಕೊಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ. ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನು ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನು ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್.
ನಮಗೆ ಗೊತ್ತಿಲ್ಲ, ಬೇರೆ ಒಂದು ಯಾವ್ದು ಈಗ ಮಾತಾಡ್ತಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಓ ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತೊಗೋಬೇಕಂತ ಕನಸ್ಕೊಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟಿಗೆ ವ್ಯಾಲ್ಯೂ ಅಂತೂ ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸಿಗೆ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ಅದು ತರುತ್ತೆ ಸರ್ ಬಿಸ್ನೆಸ್ ಅದು. ಈಗ ಸ್ಯಾಟಲೈಟ್ ನಾನು ಯಾಕೆ ಮಾರಲಿಲ್ಲ, ಯಾಕೆ ಹೋಗಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ಅದಕ್ಕೆ. ಥಿಯೇಟ್ರಿಕಲ್ ಏನಾಯ್ತು? ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗಬೇಕಿತ್ತು, ಅಂದರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅಂದ್ಕೊಂಡಿದ್ದು ತುಂಬ ಹ್ಯೂಜ್ ಆಗುತ್ತೆ, 1 to 10 times ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತು. ಅವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು, ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದರೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ. ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯಿತು. ಸೊ ಆ ಒಂದು ಅನಾಹುತಕ್ಕೆ ಎಲ್ಲೋ ಬಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, OTTನಲ್ಲಿ ನೋಡಿದವ್ನು ಮೆಚ್ಚಿದ ಸರ್. ಎಸ್, ಇವನು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು. ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರು, 1000 ಜನ ನೋಡಿದವನು ಒಬ್ಬನೂ ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ಟರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತ ದೊಡ್ಡ ಗಳಿಕೆ ಸರ್. ಆ ಲೆಟ್ರಿಂದ ಆಯಿತು ಇಲ್ಲ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಈಗ ಕೆಲಸ ನಡೀತಾ ಇದೆ ಸರ್. ಶಾರ್ಟ್ಲಿ ಎಲ್ಲೋ ನಾನು ಓದಿದೆ, ಅನೌನ್ಸ್ಮೆಂಟ್ ಆಯಿತು, ದ್ರೌಪದಿ ಮುರ್ಮು ಮೇಡಮ್ ಅವರು ಅದನ್ನು ಫಾಸ್ಟ್ ಟ್ರ್ಯಾಕ್ ಜಸ್ಟಿಸನ್ನು ವಿತಿನ್ ಎಷ್ಟು ಅವರ್ಸಲ್ಲಿ, ಎಷ್ಟು ದಿನದಲ್ಲಿ ಅದಕ್ಕೆ ಜಸ್ಟಿಸ್ ಕೊಡಬೇಕು ಫಾರ್ ರೇಪ್ ವಿಕ್ಟಿಮ್ಸಿಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಆ ಲೆಟ್ರದ ಎಫೆಕ್ಟಾ ನನಗೆ ಗೊತ್ತಿಲ್ಲ, ಅದು ತಿಳ್ಕೋಬೇಕಾಗಿದೆ. ಮೈ ಇನ್ವಾಲ್ವ್ಮೆಂಟ್ ಏನು ಸರ್? ಇನ್ವಾಲ್ವ್ಮೆಂಟ್ ತುಂಬ ಇನ್ವಾಲ್ವ್ ಆಗಿದ್ದೀವಿ. ಬಂದ್ಬಿಡಿ. ಅಲ್ಲ, ಇನ್ವಾಲ್ವ್ಮೆಂಟ್ ಅನ್ನೋದು ಹೆಲ್ದಿ ಇನ್ವಾಲ್ವ್ಮೆಂಟ್ ಇದ್ರೆ ಬಹಳ ಒಳ್ಳೇದು. ಅದೇ ಈಗ ಸಿನಿಮಾ ಕ್ರಾಫ್ಟ್ ಬಗ್ಗೆ ಈಗ ನಮ್ಮ ಪ್ರೊಡ್ಯೂಸರು ಅವರು ಎಷ್ಟು ತಿಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ಅವರು ಬಿಸ್ನೆಸ್ ಮಾಡಿದ್ದಾರೆ, ಇವರು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೀನಿ. ಏನು ಕಾಟ ಆಯ್ತು ನಿರ್ಮಾಪಕರು, ನಿರ್ದೇಶಕರು? ಅಲ್ಲ, ಇನ್ವಾಲ್ವ್ಮೆಂಟ್ ಅಂದರೆ ಈಗ ಅಜಯ್ ಸಾರು ನಾವು 3 ಸಿನಿಮಾ ಜೊತೇಲಿ ಮಾಡ್ಕೊಂಬಂದಿದ್ದೀನಿ. ಫಸ್ಟು ನಾನು ಕತೆ ಮಾಡಿದಾಗ ನಾನು ಈ ಹೀರೋ ಸೂಟ್ ಆಗ್ತಾರೆ ಅಂತ ಕತೆ ಮಾಡಿದೆ. ಫಸ್ಟು ನಾನು ಹೀರೋನ ನಾನು ಒಪ್ಕೋಬೇಕು, ಇದು ನನ್ನ ಕತೆಗೆ ನನ್ನ ಹೀರೋ ಅಂತ. ಅವಾಗ ಜನ ಅವ್ರನ್ನ ಒಪ್ಕೋತಾರೆ. ಆ ಥರ ಹೀರೋ ನನ್ನ ಸಿನಿಮಾದಲ್ಲಿ ಕತೆ ಕೇಳಿ, ಈಗ ಅವರು ಡೈರೆಕ್ಟ್ರು ಆಗಿದ್ದಾರೆ, 30 ಸಿನಿಮಾ ಮಾಡಿದ್ದಾರೆ, ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಈ ಕೆಲವು ಅವರು ಹೇಳಿದ್ರು, ನಾನು ರಿಜೆಕ್ಟ್ ಮಾಡಿದೆ ಒಂದಷ್ಟು ವಿಷಯಗಳನ್ನ. ಆಮೇಲೆ ನಾನು ಕನ್ವಿನ್ಸ್ ಮಾಡಿದೆ ಅವರಿಗೆ, ಸರ್ ಇದು ಹಿಂಗೆ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಹಾಗೆ ಕೆಲವು ಸಜೆಷನ್ನು ಅವರು ಕೊಟ್ಟರು, ಇಲ್ಲ ಅದು ನನಗನ್ನಿಸ್ತು, ಅವರು ಕನ್ವೆ ಮಾಡಿದ್ರು. ಈ ಪಾರ್ಟ್ನರ್ಸ್ ಅಂದರೆ ಎಲ್ಲರೂ ಅಷ್ಟೇ. ಈಗ ಮ್ಯೂಸಿಕ್ ಡೈರೆಕ್ಟರ್ನು ಕನ್ವೆ ಮಾಡಿದೆ, ಸರ್ ಇದು ಬೆಸ್ಟ್ ಅಂತ ಅವರು ಹೇಳ್ತಾರೆ. ಇಡೀ ಟೀಮ್ ವರ್ಕು. ಅಲ್ಲ, ಬೆಸ್ಟ್ ಪಾರ್ಟ್ ಏನಂದರೆ ನಾನು ಹೇಳಿದ್ದೆಲ್ಲ ಅವರು ತಗೊಂಡಿಲ್ಲ ಸರ್. ನಾನು ಹೇಳಿದ್ದು ಎಷ್ಟೊಂದು ರಿಜೆಕ್ಟ್ ಮಾಡಿದ್ದಾರೆ, ಆದರೆ ರಿಜೆಕ್ಟ್ ಮಾಡಿದ್ದು ನನ್ನನ್ನು ಕನ್ವಿನ್ಸ್ ಮಾಡಿ. ಅವ್ರು ಹೇಳಿದ್ದು ಎಲ್ಲನೂ ನಾನು ಮಾಡಿಬಿಟ್ಟಿದ್ದೀನಿ ಅಂತಲೂ ಇಲ್ಲ ಸರ್. ಅವ್ರು ಎಷ್ಟೊಂದು ವಿಚಾರ ಅಂದರೆ 90% ಮಾಡಿದ್ದೀನಿ. ಕೆಲವೊಂದು ವಿಚಾರಗಳಿಗೆ ನಾವು ಕೂತ್ಕೊಂಡ್ಬಿಟ್ಟು ಅದಕ್ಕೆ ಚರ್ಚೆ ಮಾಡಿದ್ದೀವಿ. ನಾನು ಕನ್ವಿನ್ಸ್ ಮಾಡಿದ್ದೀನಿ, ಸರ್ ಇದು ಹಿಂಗೆ ಹೋದರೆ ಹಿಂಗಾಗುತ್ತೆ, ಈ ರೂಟಿಗೆ ತಲುಪ್ತಾ ಇದೆ, ಇದನ್ನು ಹಿಂಗೆ ಮಾಡೋ ಒಂದು ರೂಟ್ ಮ್ಯಾಪಿಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಕನ್ವಿನ್ಸ್ ಆದಮೇಲೆ ತೊಗೊಂಡಿರೋದು. ಸರ್ ಇಲ್ಲಿ ಜಗಳ ಇಲ್ಲ ಸರ್. ನಾನೇನು ಗೊತ್ತಾ, ಈ ಕತೆ ಮಾಡುವಾಗಲೇ ನಾನು ಅವರು ಡಿಸ್ಕಷನ್ ಕತೆ ಹೇಳಿದೆ, ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಕ್ಲಾರಿಟಿ ಆಗಿದ್ವಿ, ನಾವು ಇಬ್ಬರು ಕ್ಲಾರಿಟಿ ಆಗಿದ್ವಿ. ಅವರು ಕ್ಲಾರಿಟಿ ಆಗಿದ್ರು, ನಾನು ಕ್ಲಾರಿಟಿ ಆಗಿದ್ದೆ. ಸ್ಪಾಟಲ್ಲಿ ಹೋದ್ರೆ ಕೇಳಿ ಇವ್ರು ಹೇಳ್ತಾ ಇದ್ರು, ಫುಲ್ ಖುಷಿಯಾಗಿ ಸಿನಿಮಾ ಮಾಡ್ತಾ ಇದ್ವಿ ಅಂದರೆ ಕ್ಲಾರಿಟಿ ಆಗಿದ್ವಿ, ಓ ಕರೆಕ್ಟ್ ಇದು ಹಿಂಗೆ ಇದೆ ಅಂತ. ಇಡೀ ಟೀಮು ಏನು ಪರ್ಫೆಕ್ಷನ್ ಇತ್ತು ಅದು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ ಸರ್. ಅಜಯ್ ಸರ್, ಇಲ್ಲಿ ಸರ್ ನೀವು ಅದು ಸ್ಪ್ಯಾನಿಷ್ನಲ್ಲಿ ಸರ್ ಊರ್ವಶಿ ಅಂತಾರೆ. ಅಮೋರ್ ಅಂತ
ಅಲ್ಲ ವಿಷಯ ಸಿಂಪಲ್ ಸರ್. ಗ್ಯಾಲಕ್ಸಿ ಅಂತ ಪ್ರೀವಿಯಸ್ ಲೈನಲ್ಲಿದೆ, ಅದಕ್ಕೆ ಊರ್ವಶಿ ರೈಮಿಂಗ್ ವರ್ಡ್ಸ್. ನಾವೊಂದು ಹಾಡಲ್ಲಿ ಸ್ಪ್ಯಾನಿಷ್ ವರ್ಡ್ಸೇ ಯೂಸ್ ಮಾಡ್ತೀವಂತೆ, ಊರ್ವಶಿ ಯೂಸ್ ಮಾಡೋಕ್ಕಾಗಲ್ವಾ? ಅಷ್ಟು ಲಿಬರ್ಟಿ ತಗೋಬಹುದು ಅನ್ಕೋತೀನಿ ನಾನು. ಅಲ್ಲಲ್ಲ ಸರ್, ಅದು ಸ್ವರ್ಗದಲ್ಲಿರೋಳು ಊರ್ವಶಿ ಸರ್. ಇವ್ರ ಮನೆ ಪಕ್ಕದಲ್ಲಿ ಒಬ್ರಿದ್ದಾರೆ ಊರ್ವಶಿ. ಮನ್ಸಲ್ಲಿ ಡೆಫಿನೆಟ್ಲಿ ಸರ್, ನನ್ನ ಊರ್ವಶಿ ಇಲ್ಲೇ ಇದ್ದಾರೆ ನೋಡಿ. ಅಜಯ್ ಸರ್ ಇಲ್ಲಿ ಬಳಸ್ತೀನಿ ಫಸ್ಟ್ ಅದನ್ನ ಅಂತ. ಸಾಕಷ್ಟು ವಿಚಾರಗಳಲ್ಲಿ ಅಂದರೆ ಕೆಲವೊಂದು ನಂಬಿಕೆಯಿಂದನೂ ಹೋಗಬೇಕಾಗತ್ತೆ ಸರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪ್ರೊಡ್ಯೂಸರ್ ಹಿಂದೆ ಎಷ್ಟೊಂದು ಸಿನಿಮಾಗಳು ಮಾಡಿರ್ತಾನೆ, ಅವ್ನು ಮಾಡ್ತಾನೆ ಅನ್ನೋ ನಂಬಿಕೆ ನಮಗಿರುತ್ತೆ. ಇಲ್ಲೇ ಬಂದು ಅದನ್ನು ಫ್ರಾಡ್ ಮಾಡ್ತಾನೆ ಅನ್ನೋ ನಮಗೆ ಗೊತ್ತಿರಲ್ಲ. ಕೆಲವೊಂದು ನಂಬಿಕೆ ಮೇಲೆ ನಾವು ಹೆಜ್ಜೆ ಇಡಬೇಕಾಗತ್ತೆ. ಅದು ಬೇಕಂತ ಮಾಡಿದ್ರು, ಅವ್ರ ಪರಿಸ್ಥಿತಿ ಹಾಗಿತ್ತು, ಏನಾಯಿತು ನನಗೆ ಗೊತ್ತಿಲ್ಲ. ಬಟ್ ಅಂಥದ್ದು ಸಿನಿಮಾ ಮಾಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಈಗ ನಾನು ಇವ್ರು ಶಿವ ಸರ್ ನನಗೊಂದು ಕಥೆ ಹೇಳಿದರು, ಈ ಪಾರ್ಟ್ನರ್ ಸಿನಿಮಾದ ಕಥೆ ಹೇಳಿದರು. ಕಥೆ ಕೇಳಿದಾಗ ನನಗೆ ಅನಿಸಿದ್ದು, ಈ ಸಿನಿಮಾ ನಾನು ಮಾಡ್ತೀನೋ ಮಾಡಲ್ವೋ ಅನ್ನೋ ಪ್ರಶ್ನೆ ಇಲ್ಲ, ನಾನು ಈ ಸಿನಿಮಾ ಮಾಡಲೇಬೇಕು ಅಂತ. ಯಾಕಂದರೆ ನನಗೆ ಪಾತ್ರ ಫಸ್ಟ್ ಇಷ್ಟ ಆಗುತ್ತೆ, ಕಥೆ ಇಷ್ಟ ಆಗುತ್ತೆ. ನಮ್ಮದು ವಿಜುವಲೇಷನ್ ಬೇರೆ ಇರುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ಆ್ಯಸ್ ಎ ಡೈರೆಕ್ಟ್ರು ಅವ್ರು ಬೇರೆ ವಿಜುವಲೇಷನ್ ಇರುತ್ತೆ, ಪ್ರೊಡ್ಯೂಸರ್ದೇ ಬೇರೆ ಇರುತ್ತೆ. ನನ್ನ ಪಾತ್ರ ಹೆಂಗೆ ಎಮೋಟ್ ಮಾಡ್ಬೋದು, ನಾನು ಹೆಂಗೆ ಆ್ಯಕ್ಟ್ ಮಾಡ್ಬೋದು, ಇದು ಜನಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ. ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲೊಬ್ಬ ಅಳ್ತಿರ್ತಾನ, ನಾನು ನಕ್ಕಾಗ ಅವ್ನು ನಗ್ತಾನ, ನಮಗೇನಾದರೂ ಆಗ್ಬಿಟ್ರೆ ಅವನಿಗೂ ಆಗತ್ತಾ ನಮಗೆ ಈ ತಗೋಗಳು ಅಂದರೆ ಎಮೋಷನ್ಸ್, ವಿ ಪ್ಲೇ ವಿತ್ ಎಮೋಷನ್ಸ್, ನಮಗೆ ಅದು ಕಾಡ್ತಾ ಇರುತ್ತೆ. ಡೈರೆಕ್ಟ್ರು ನಾನು ಈ ಹೀರೋನ ಸೆಲೆಕ್ಟ್ ಮಾಡಿದ್ದೀನಿ, ಇವ್ನು ನನ್ನ ಕ್ಯಾರೆಕ್ಟ್ರಿಗೆ ಜಜ್ಮೆಂಟ್ ಕೊಡ್ತಾನೆ, ಎಲ್ಲ ಪ್ರಶ್ನೆ ಈ ಥರದ್ದೆಲ್ಲ ಅವ್ರವ್ರ ಆಯಾಮಗಳಲ್ಲಿರುತ್ತೆ. ಪ್ರೊಡ್ಯೂಸರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಇದ್ರ ಹಿಂದೆ ಬಜೆಟ್ ಎಷ್ಟಾಗ್ಬಿಡುತ್ತೆ ಸರ್. ನೀವು ನಂಬ್ತೀರಾ, ಒಂದು ಯುದ್ಧಕಾಂಡ ಸಿನಿಮಾದಲ್ಲಿ ನಾನು ಹೇಳ್ತೀನಿ ಕೇಳಿ. ಹೀರೋ ಜಾಬ್ ಕಳ್ಕೊಂಡ್ಬಿಡ್ತಾನೆ, ಸನ್ನಿವೇಶ, ಡೈರೆಕ್ಟ್ರು ಎಲ್ಲ ನಾವೆಲ್ಲ ಕೂತ್ಕೊಂಡು ಕಥೆ ಬರೀಬೇಕಾದ್ರೆ ಅವನು ಬೈಕ್ ಮಾರ್ಬಿಡ್ತಾನೆ, ಈಗ ಬಸ್ಸಲ್ಲಿ ಹೋಗ್ತಾನೆ ಅಂತ. ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದಿಂದ ನಿಂತ್ಬಿಟ್ಟು, ಸರ್ ನೀವು ಪ್ರೊಡ್ಯೂಸರ್ ಬಸ್ಸಲ್ಲಿ ಅಂದರೆ ಜೂನಿಯರ್ಸ್ ಎಲ್ಲ ಕೂಡಿಸ್ಬೇಕಾಗತ್ತೆ, ಸೈಕಲಲ್ಲಿ ಹೋಗಿ ಅಂದ. ನಾನು ಪ್ರೊಡ್ಯೂಸರ್ ಅನ್ನೋದು ಮರೆತು ಬಿಟ್ಟಿದ್ದೀನಿ ಸರ್, ಅಲ್ಲಿ ಬಸ್ಸಲ್ಲಿ ಹೋಗಕ್ಕೆ ರೆಡಿ ಇದ್ದೀನಿ. ಬಟ್ ಆ ಒಂದು ಚಿಕ್ಕ ಶಾರ್ಟಿಗೆ ನಾನು ಟ್ರಾಫಿಕ್ ಕ್ರಿಯೇಟ್ ಮಾಡಬೇಕು, ಒಂದು ಬಸ್ ಹೈರ್ ಮಾಡಬೇಕು, ಬಸ್ಸಲ್ಲಿ ಜೂನಿಯರ್ಸ್ ಕೂಡಿಸ್ಬೇಕು. ಸ್ಮಾರ್ಟ್ ವೇ ಏನಿತ್ತು ಅಂತಂದರೆ, ಯಾಕಂದರೆ ಒಂದು ಶೆಡ್ಯೂಲ್ ಆಗ್ಬಿಟ್ಟಿತ್ತು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಅವನಿಗೆ ಗೊತ್ತಿದೆ. ಸ್ಮಾರ್ಟ್ ವೇ ಏನು ಯೂಸ್ ಮಾಡಿದ್ವಿ, ಸೈಕಲ್ ತೊಗೊಂಡು ಹೋದೆ. ಅಂದರೆ ಪ್ರೊಡ್ಯೂಸರ್ ದೃಷ್ಟಿಕೋನ ಬೇರೆ ಇರುತ್ತೆ, ಎಮೋಷನ್ ಅದೇ. ನಾನು ಅದೇ ಜಾಬ್ ಕಳ್ಕೊಂಡಿರೋ ಬೇಜಾರಲ್ಲೇ ಇದ್ದೀನಿ, ಬಸ್ಸಲ್ಲಿ ಕೂಡೋದು ಬದಲು ಸೈಕಲಲ್ಲಿ ಕೂತೆ. ಆದರೆ ಕಥೆಗೆಲ್ಲೂ ಹೊಡ್ತಾ ಬೀಳಲಿಲ್ಲ. ಆದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಈ ಪಾರ್ಟ್ನರ್ಶಿಪ್ನಲ್ಲಿ ನಾವು ವರ್ಕ್ ಮಾಡಿರ್ತೀವಿ, ಇವರು ಬಸ್ ತರ್ತಾರೋ ಸೈಕಲ್ ತರ್ತಾರೋ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿರ್ತೀವಿ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೆ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರಲ್ಲ, ಅಜಯ್ ಮೂಗ್ ತೋರಿಸ್ಬಿಡ್ತಾನೆ ಅಂದ್ಬಿಟ್ಟು ಅವರವರೇ ಡಿಸ್ಕಸ್ ಮಾಡಿರ್ತಾರೆ. ಅದು ಬಸ್ಸು ಇರಲ್ಲ, ಸೈಕಲ್ಲು ಇರಲ್ಲ, ಜಸ್ಟ್ ಫೋನಲ್ಲೇ ಅವನು ಜಾಬ್ ಕಳ್ಕೊಂಡಿದ್ದ, ಬೇಜಾರಲ್ಲಿದೆ ಅನ್ಕೊಳ್ಳೋ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ವಿಜುವಲೇಷನ್ ಸಿಕ್ಕಿರಲ್ಲ. ಕಥೆ ಹೇಳ್ದಾಗ ಏನಿರುತ್ತೆ ಅದು ನಮ್ಮ ಕಿವಿ ಬಿದ್ದಿರುತ್ತೆ, ನಮ್ಮ ಮನಸ್ಸಲ್ಲಿ ಅದೇ ಅಂದ್ಕೊಂಡಿರ್ತೀವಿ. ವಿಜುವಲೈಷನ್ಸ್ ನೋಡಬೇಕಾದ್ರೆ ಅದಿರಲ್ಲ. ಇದು ಆಡಿಯನ್ಸ್ ಕನೆಕ್ಟ್ ಆಗಲ್ಲ ಅಂತ ನನಗೆ ಒಂದಿನ ಗೊತ್ತಾಗತ್ತೆ. ಏನೋ ಚರ್ಚೆಗಳು ಮಾಡ್ತೀವಿ, ಮಾತುಗಳು ಬರ್ತವೆ, ಚೇಂಜಸ್ ಆಗಲ್ಲ, ಫೈನಲಿ ಕ್ವಾಲಿಟಿ ಇದು ರೀಚ್ ಆಗಲ್ಲ ಅಂತ ಗೊತ್ತಾದಾಗ ನಮಗೆ ಫಸ್ಟ್ ಬೇಜಾರಾಗುತ್ತೆ. ಯಾಕಂದರೆ ನಾನು ಆಡಿಯನ್ಸಿಗೆ ನಾನು ಸರ್ವ್ ಮಾಡಬೇಕಾಗಿರೋದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. ಅಷ್ಟೇ ವಿಚಾರ. ನಾನು ಆ ಸಿನಿಮಾ ತಂಡದ ಮೇಲೆ ಬೇಜಾರಾಗ್ಬಿಟ್ಟೆ ಅಥವಾ ಅವರಿಂದ ನಾನು ವೈರತ್ವ ಹುಟ್ಸ್ಕೊಂಬಿಟ್ಟೆ ಅನ್ನೋದಲ್ಲ. ನಾನು ಇದು ಪ್ರಮೋಟ್ ಮಾಡೋಕ್ಕೆ ನಂಗೆ ಧೈರ್ಯನೇ ಬರ್ತಾ ಇರಲ್ಲ, ಅಷ್ಟೇ ವಿಚಾರ ಸರ್. ಚರ್ಚೆ ಆಗಬೇಕು, ಒಟ್ಟಿಗೆ ಕೂಡ್ಸ್ಕೊಂಬಿಟ್ಟು ಚರ್ಚೆ ಆಗಲಿ ಅಂತ ಹೇಳ್ತೀನಿ. ಏನಾದರೂ ಐಡಿಯಾಸ್ಗಳು ಬರ್ತವೆ, 4 ಗೋಡೆನಲ್ಲಿ ಅವರವರೇ ಡಿಸೈಡ್ ಮಾಡ್ಕೊಂಬಿಟ್ಟು ಶೂಟಿಂಗ್ ಸೆಟ್ಟಲ್ಲಿ ಬಂದ್ಬಿಟ್ಟು ಏನು ಸರ್ ಇವತ್ತು ಅಂತಂದ್ರೆ ಸರ್ಪ್ರೈಸಸ್ ಕೊಡಬಾರ್ದು. ಆರ್ಟಿಸ್ಟಿಗೆ ಯಾವತ್ತು ಸರ್ಪ್ರೈಸಸ್ ಇರಬಾರ್ದು. ನೀವು ಕಥೆ ಹೇಳಿದಾಗ ಅಜಯ್ ಮೇಲೆ ಇಷ್ಟು ಬಿಸ್ನೆಸ್ ಆಗುತ್ತೆ. ಈಗ ಸ್ಯಾಟಲೈಟ್ ಕೇಳಿದ್ರಿ, ನಂದು ಈ ಸಿನಿಮಾ ಫ್ಲಾಪ್ ಆದರೆ ನೆಕ್ಸ್ಟ್ ಸಿನಿಮಾ ಸ್ಯಾಟಲೈಟ್ ತೊಗೊಳ್ತಾರಾ ಸರ್? ಯಾರಿಗೆ ಕೇಳ್ತೀರಾ? ಅಜಯ್ ರಾವ್ ಕೇಳ್ತೀರಾ? ಅಜಯ್ ರಾವ್ದು ಮಾರ್ಕೆಟ್ ಎಷ್ಟಿದೆ ಅಂತ ಕೇಳ್ತೀರಾ? ಯಾರೋ ಮಾಡಿದ ತಪ್ಪುಗಳಿಗೆ ನಾನು ಮಾರ್ಕೆಟ್ ಫೇಸ್ ಮಾಡಬೇಕಾಗ್ತಾ ಇರುತ್ತೆ. ಸೊ ಚರ್ಚೆ ಮಾಡಿ. ಒಬ್ಬ ಹೀರೋಯಿನ್ನು ಇನ್ವಾಲ್ವ್ ಆಗೋಕ್ಕೆ ರೆಡಿ ಇದ್ದಾರೆ ಅಂದರೆ ದೇ ಲವ್ ಸಿನಿಮಾ. ಅವ್ರಿಗೆ ಸಿನಿಮಾ ಮೇಲೆ ಪ್ರೀತಿ ಇದೆ, ಅವ್ರು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಸರ್. ಕರೆಸ್ಕೊಳ್ಳಿ, ಕೂತ್ಕೊಳ್ಳಿ, ಶೂಟಿಂಗ್ ಸೆಟ್ ಹೋಗೋಕ್ಕೂ ಮುಂಚೆ ಮಾತಾಡಿ, ಇದು ಹಿಂಗಿದೆ ಹಂಗಿದೆ ಅಂತ. ನಾವು ಯಾರೋ ಬೇರೆ ಟೆಕ್ನಿಷಿಯನ್ಸ್ನ ಕರ್ಸ್ಕೊಂಬರ್ಬೋದು, ನಮ್ಮಲ್ಲಿರೋ ಒಂದು ಐಡಿಯಾ ಕೊಡ್ಬೋದು, ಚರ್ಚೆ ಆಗೋದು. ನಾನು ಇವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದೆ ಕೂಡ್ಸ್ಕೊಂಡಿದ್ದಕ್ಕೆ ಅವ್ನು ನನಗೆ ಸೈಕಲ್ ಯೂಸ್ ಮಾಡೋಕ್ಕೆ ಹೇಳ್ದೆ ಸರ್. ನಾವು ಡಿಸೈಡ್ ಮಾಡಿದರೆ ತಪ್ಪು ಡಿಸಿಷನ್ಸ್ ಆಗಿರ್ಬೋದಾಗಿತ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ. ಬಜೆಟ್ ದೊಡ್ಡದಲ್ಲ, 100 ಕೋಟಿ ಹಾಕಿ ದೊಡ್ಡ ಸಿನಿಮಾ ಆಗಿಬಿಡುತ್ತೆ ಅನ್ನೋದಲ್ಲ ಸರ್. ನೀವು ಆ ಎಮೋಷನ್ಸನ್ನು ಅವನಿಗೆ ತೋರಿಸಿದ್ರ, ಎಮೋಷನಿಗೆ ಅವನು ಕನೆಕ್ಟ್ ಆದ್ನ, 100 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಸರ್, 1 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಬಜೆಟಿಂದ ಚೇಂಜ್ ಆಗಿಬಿಡಲ್ಲ. ಕಣ್ಣಿಗೆ ಹಬ್ಬ ಚೇಂಜ್ ಆಗ್ಬೋದು, ವಿಜುವಲೈಸೇಷನ್ ಸೆಟ್ಟು ಗಿಟ್ಟು ಅವೆಲ್ಲ ಚೇಂಜ್ ಆಗ್ಬೋದು, ಎಮೋಷನ್ ಅದೇ ಸರ್.
ಕಥೆನಲ್ಲಿ ನೀವು ಸ್ಟಾರ್ಟ್ ಟು ಎಂಡ್ ಮಾಡಿದಾಗ ಸರ್ ಎಷ್ಟು ಖರ್ಚು ಮಾಡ್ತೀರಾ ಅಂತ ನಾವು ಕೇಳಿರಲ್ಲ. ಆ ಎಮೋಷನ್ ಕೊಡ್ತಾನ ಅಂತ ನಾವು ಒಂದು ಚಿಕ್ಕ ಮಗು ಥರ ನಾವು ಫುಲ್ ಖುಷಿಯಿಂದ ಕಾದಿರ್ತೀವಿ. ಇದನ್ನು ನಾನು ಇವಾಗ ನನ್ನ ಆಡಿಯನ್ಸಿಗೆ ಅಳಿಸ್ತೀನಿ, ಇವಾಗ ನಾನು ಅಳಗಿಸ್ತೀನಿ. ಫೈನಲಿ ಹೋಗ್ತಾ ಒಂದು ಖುಷಿಯಾಗಿ ಹೋಗ್ತಾನೆ, ಒಳ್ಳೆ ಪಿಕ್ಚರ್ ನೋಡಿದೆ. ಎಮೋಷನ್ ಬಗ್ಗೆ ಯೋಚನೆ ಮಾಡಿರ್ತೀವಿ. ನೀವು ಡಿಸ್ಕಸ್ ಮಾಡಿ ಆ ಎಮೋಷನ್ ಕಟ್ ಆಗ್ತಾ ಇದೆಯಾ ಕಟ್ ಆಗ್ತಾ ಇಲ್ವ ಅನ್ನೋದು ಅಷ್ಟೇ ಪಾಯಿಂಟ್. ಗೋಲ್ಡ್ ಹಾಕೊಂಡಿದ್ದು ಭಾಳ ಕಡಿಮೆ. ಗೋಲ್ಡ್ಗಳು ಏನಾದರೂ ಜಾಸ್ತಿ ಸಿಕ್ಕಿದ್ದಿದ್ರೆ ಇವತ್ತು ಮೈ ತುಂಬ ಹಾಕೊಂಡಿರ್ತಾ ಇದ್ದೆ. ರೋಲ್ಗಳು ಜಾಸ್ತಿನೇ ಮೇಡಮ್. ಭಾಳ ಅಪರೂಪ ಕೇಳ್ತೀನಿ ಸರ್, ನಾನು ಎಲ್ಲರಿಗೂ ತುಂಬ ಕೇಳ್ತೀನಿ. ನಾವು ಒಂದೊಂದು ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಕೊಳ್ಳೋಣ ಅಂತ 100% ಪ್ರತಿಯೊಬ್ಬನಿಗೂ ಕೇಳ್ತೀನಿ. ಮುಂದೆ ಬರಲ್ಲ ಅಪರೂಪ. ಇವತ್ತು ನಾಳೆ ಅಂತ ಹೋಗಿರ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. 99% ಇಲ್ಲ ಸರ್, ಅಗ್ರಿಮೆಂಟ್ಸ್ಗಳು ಕಾಂಟ್ರಾಕ್ಟ್ಗಳು ಇಲ್ಲ ಸರ್, ಓವರಲ್ ನಂಬಿಕೆ ಮೇಲೆ.